ವೈಷ್ಣವಿ ಹಾಸ್ಪಿಟಲ್ಸ್ ತನ್ನ ಸುಧಾರಿತ ಮಲ್ಟಿ ಸ್ಪೆಷಾಲಿಟಿ ಆರೋಗ್ಯ ಘಟಕವನ್ನು ಇಂದು ಉದ್ಘಾಟನೆ ಮಾಡುವುದಾಗಿ ಘೋಷಿಸಿದೆ. ಈ ಮೂಲಕ ವೈದ್ಯಕೀಯ ಆರೈಕೆಯಲ್ಲಿ ಉತ್ಕೃಷ್ಟತೆಯ ಹೊಸ ಯುಗಕ್ಕೆ ನಾಂದಿ ಹಾಡಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಲೋಕಸಭಾ ಸದಸ್ಯರಾದ ಶ್ರೀ ಪಿಸಿ ಮೋಹನ್ ಮತ್ತು ತೇಜಸ್ವಿ ಸೂರ್ಯ ಹಾಗೂ ರಾಜ್ಯಸಭಾ ಸದಸ್ಯರಾದ ಕುಪೇಂದ್ರ ರೆಡ್ಡಿ, ಶಾಸಕರಾದ ಶ್ರೀ ಸತೀಶ್ ರೆಡ್ಡಿ ಅವರೊಂದಿಗೆ ಇತರೆ ಗೌರವಾನ್ವಿತ ಗಣ್ಯರು, ವೈದ್ಯಕೀಯ ವೃತ್ತಿಪರರು ಮತ್ತು ಆರೋಗ್ಯ ಸೇವಾ ಕ್ಷೇತ್ರದ ಪ್ರಮುಖರು ಉಪಸ್ಥಿತರಿದ್ದರು. ಈ ಹಾಸ್ಪಿಟ್ಲು ಇಟ್ಸ್ ಎ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು. ಒಂದು ಫಸ್ಟ್ ಫ್ಲೋರಲ್ಲಿ ರಿಕ್ಷಾ ಫೆರ್ಟಿಲಿಟಿ ಸೆಂಟರ್ ಅಂತ ಡಾಕ್ಟರ್ ಸ್ನೇಹ ಅವರು ನಡೆಸ್ತಾ ಇದ್ದಾರೆ. ಅದು ಆಲ್ಮೋಸ್ಟ್ 1 year ಬ್ಯಾಕೆ ಒಂದು ಫ್ಲೋರ್ ರೆಡಿ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಇಟ್ ಈಸ್ ಡೂಯಿಂಗ್ ವೆರಿ ಗುಡ್. ತುಂಬ ರೂರಲ್ ಏರಿಯಾಸು ಮಕ್ಕಳೆಲ್ಲ ತುಂಬ ಜನ ಫರ್ಟಿಲಿಟಿ ಪ್ರಾಬ್ಲಮ್ ಇರೋರೆಲ್ಲ ಬಂದಿದ್ದಾರೆ. ಡಾಕ್ಟರ್ ಸ್ನೇಹ ಅಂತ ಶಿ ಈಸ್ ಹೆಲ್ಪಿಂಗ್ ದೆಮ್ ವಿತ್ ಅ ವೆರಿ ರೀಸನಬಲ್ ಅಫೋರ್ಡಬಲ್ ಆಗಿ. ದುಡ್ಡು ಕಾಸಿಗೆ ಕಷ್ಟ ಇರೋರಿಗೆ ಎಲ್ಲರಿಗೂ ಅವ್ರಿಗೆ ಸರ್ವಿಸ್ ಮೋಟೋಲ್ಲಿ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಇಟ್ ಈಸ್ ಎ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಎಲ್ಲ ಇರ್ತದೆ ನಮ್ಮಲ್ಲಿ ಏನಿದೆ. ನಮ್ಮ ಮಗಳು ಡಾಕ್ಟರ್ ಶ್ವೇತಾ, ಶಿ ಈಸ್ ಅ ಪ್ಲಾಸ್ಟಿಕ್ ಸರ್ಜನ್, ಇನ್ನೊಬ್ಬರು ಯೂರಾಲಜಿಯವರು, ಇನ್ನೊಬ್ಬರು ಫಿಸಿಷಿಯನ್ ಇದ್ದಾರೆ. ಎಲ್ಲ ಸ್ಪೆಷಾಲಿಟೀಸು ಎಲ್ಲ ಇಲ್ಲಿ ಸಿಗ್ತದೆ. ಬಟ್ ಇಲ್ಲಿ ಲೋಕಲ್ ನಮ್ಮ HSR ಲೇಔಟಿಂದನೇ 2-3 ಜನ ಇಲ್ಲಿ ಪಾರ್ಟ್ನರ್ಸ್ ಡೈರೆಕ್ಟರ್ಸ್ ಆಗಿ ಜಾಯ್ನ್ ಆಗಿದ್ದಾರೆ. ಸೊ ಅವ್ರದ್ದು ಏನಂದರೆ ಅವರು ಇಲ್ಲಿ HSR ಇರೋದ್ರಿಂದ HSR ಏರಿಯಾಗೆ ಏನಾದರೂ ಒಂದು ಕೊಡುಗೆನೂ ಮಾಡಬೇಕು ಅಂಥೇಳಿ ಒಂದು ಸರ್ವಿಸ್ ಮೋಟೋದಲ್ಲಿ ಭಗವಾನ್ ಸತ್ಯ ಸಾಯಿಬಾಬಾ ಅವರ ಆಶೀರ್ವಾದದಿಂದ ನಾವು ವೈಷ್ಣವಿ ದೇವಿ ಏನು ತ್ರಿಕೂಟ್ ಪರ್ವತ, ಹಿಮಾಲಯಸಲ್ಲಿ ತ್ರಿಕೂಟ್ ಪರ್ವತದಲ್ಲಿ ವೈಷ್ಣವಿ ದೇವಿ ಇದ್ದಾರೆ. ಆ ಹೆಸರು ಇಟ್ಕೊಂಡು ಇವತ್ತು ಹಾಸ್ಪಿಟ್ಲ್ ಇನಾಗ್ರೇಟ್ ಆಗಿದೆ. ಸೊ ಐ ವಿಶ್ ಆಲ್ ಅವರ್ ಟೀಮ್ ಡಾಕ್ಟರ್ಸ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಾಯಿರಾಮ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ವೈಷ್ಣವಿ ಹಾಸ್ಪಿಟಲ್ಸ್ ಇನಾಗ್ರೇಷನ್ಗೆ ಬಂದಿದ್ದೀನಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಕೆಲವು ವಿಷಯಗಳು ನನಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ದಟ್ ಬುಟಿಕ್ ಹಾಸ್ಪಿಟಲ್ ಅನ್ನುವಂಥದ್ದು ನನಗೆ ಪರ್ಸನಲಿ ಕಾನ್ಸೆಪ್ಟ್ ವಾವ್ ಅಂತಾನೆ ಅನಿಸ್ತು. ಇಲ್ಲಿ ಟೇಲರ್ ಮೇಡ್ ಅಂದ್ರೆ ನಾವು ಒಬ್ಬ ಮನುಷ್ಯನಿಗೆ ಬಟ್ಟೆ ಯೂಶಲಿ ಹೊಲಿಯೋದು ಕೊಡುವಾಗ ನಾವು ನಮ್ಮ ಅಳತೆಗೆ ತಕ್ಕಂತೆ, ನಮ್ಮ ಅವಶ್ಯಕತೆಗೆ ತಕ್ಕಂತೆ, ನಮ್ಮ ಟೇಸ್ಟ್ಗೆ ತಕ್ಕಂತೆ ಕೊಡ್ತೀವಿ. ಸೊ ಅಂಥದ್ರಲ್ಲಿ ಆರೋಗ್ಯನೂ ಕೂಡ ಅಷ್ಟೇ. ಪ್ರತಿಯೊಬ್ಬ ಮನುಷ್ಯನ ಹೆಲ್ತ್ ಕಂಡೀಷನ್ಸ್ ಡಿಫ್ರೆಂಟ್ ಆಗಿರುತ್ತೆ, ಅವನ ದೇಹ ಸ್ಥಿತಿ ಡಿಫ್ರೆಂಟ್ ಆಗಿರುತ್ತೆ, ಮನಸ್ಥಿತಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನ ಆಧರಿಸಿ ನಾವು ಆ ವ್ಯಕ್ತಿಗೆ ಏನು ಬೇಕು, ಏನು ಸೂಕ್ತ, ಅದನ್ನ ಇಂಡಿವಿಜುವಲ್ ಆಗಿ ಡಿಸೈಡ್ ಮಾಡಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಏನಿದೆಲ್ಲ ಅಲ್ಲೇ ಆಲ್ಮೋಸ್ಟ್ ಅರ್ಧ ಟ್ರೀಟ್ಮೆಂಟ್ ಮುಗಿದೋಗಿರುತ್ತೆ ಅಂತ. ಅಲ್ಲೇ ಪೇಷಂಟ್ ಮಾನಸಿಕವಾಗಿ ಸಿದ್ಧನಾಗಿರ್ತಾನೆ, ನಾನು ಐ ಬಿ ಫೈನ್ ಅಂತ. ಸೊ ಆ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂಡ್ ಆ ಒಂದು ಬ್ಯೂಟಿಫುಲ್ ವಿಷನ್ ಇಟ್ಕೊಂಡು ಇವತ್ತು ಶ್ವೇತಾ ಮ್ಯಾಮ್ ಈ ಒಂದು ಹಾಸ್ಪಿಟಲ್ಗೆ ಎಂಟ್ರಿ ಕೊಡ್ತೀರಾ. ಒಳ್ಳೇದಾಗ್ಲಿ ಮ್ಯಾಮ್. ನಂಗೆ ತುಂಬಾನೇ ವೈಯಕ್ತಿಕವಾಗಿ ಖುಷಿ ಆಯ್ತು. ಅಂಡ್ ಅವರು ಹಾಸ್ಪಿಟಲ್ ಸೊ ಐ ವಿಶ್ ನೋಡೋಣ. ಆಲ್ಸೋ ಮೆಟರ್ನಿಟಿ ಸ್ಪೆಷಲೈಸೇಷನ್ ಅಂತ ಇದೆ, ಅಂಡ್ ENT ಇದೆ, ಅನಸ್ತೇಷಿಯಾ ಡಿಪಾರ್ಟ್ಮೆಂಟ್ ಇದೆ. ಸೊ ಸಾಕಷ್ಟು ವಿಭಾಗಗಳಲ್ಲಿ ಈ ಒಂದು ಹಾಸ್ಪಿಟಲ್ ಅಂಡ್ ನನಗೂ ಕೂಡ ನೋಡಿದ ತಕ್ಷಣ ಹಂಗೆ ಅನಿಸ್ತು. ತುಂಬಾ ವೆಲ್ ಮೇಂಟೈನ್, ಸಖತ್ ಪಾಸಿಟಿವ್ ಅಂತ ಅನಿಸ್ತು ಹೆಜ್ಜೆ ಇಟ್ಟ ತಕ್ಷಣ. ಒಳ್ಳೇದಾಗ್ಲಿ. ವೈಷ್ಣವಿ ಗ್ರೂಪ್ಸ್ ಆಫ್ ಹಾಸ್ಪಿಟಲ್ಸ್ ಅಂತ ಏನ್ ಇಟ್ಟಿದಾರೋ ಅದು ಗ್ರೂಪ್ಸ್ ಆಫ್ ನಿಜವಾಗ್ಲೂ ಆಗ್ಲಿ. ಒಳ್ಳೆ ಸರ್ವಿಸ್ ನಿಮ್ಮಿಂದ ಸಿಗ್ಲಿ ಅಂತ ಹಾರೈಸ್ತೀನಿ. ಎಸ್, ಥ್ಯಾಂಕ್ ಯು. ಲೇಔಟ್ನಲ್ಲಿ ವೈಷ್ಣವಿ ಹಾಸ್ಪಿಟಲ್ಸ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಭಾಗವಹಿಸಿದ್ದೀನಿ. ಯಾಕೆಂತ ಹೇಳಿದ್ರೆ ಶ್ವೇತಾ ವೇಣುಗೋಪಾಲ್ ಒಂದು ಯಂಗ್ ಡಾಕ್ಟರು ಒಂದು ಟೀಮನ್ನು ಕಟ್ಕೊಂಡು ಇವತ್ತು ಒಳ್ಳೆಯ ಒಂದು 25 ಬೆಡ್ಡಿನ ಒಂದು ಬೊಟಿಕ್ ಹಾಸ್ಪಿಟ್ಲನ್ನು ಓಪನ್ ಮಾಡಿದ್ದಾರೆ. ನಾನು ಒಂದು ಅರ್ಧ ಗಂಟೆ ಕಾಲ ಎಲ್ಲ ಮೇಲಿಂದ ಎಲ್ಲ ಫ್ಲೋರ್ಗಳನ್ನು ಹೋಗಿ ವೀಕ್ಷಣೆ ಮಾಡಿ ಬಂದೆ. ಬಹಳ ಚೆನ್ನಾಗಿ ಒಳ್ಳೆಯ ಅಟ್ಮಾಸ್ಫಿಯರನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಭಾಳ ಇಂಪಾರ್ಟೆಂಟ್ ಇರುವಂಥದ್ದು ಹಾಸ್ಪಿಟ್ಲಿಗೆ ಮೊದಲು ಯಾರು ಪೇಷಂಟ್ಸ್ ಬರ್ತಾರೋ ಅವರು ಹಾಸ್ಪಿಟ್ಲ್ ಒಂದು ಅಟ್ಮಾಸ್ಫಿಯರಲ್ಲಿ ಒಂದು 10-15% ರಿಕವರ್ ಆಗ್ತಾರೆ. ಆ ಒಂದು ಲಕ್ಷಣ ಗುಣ ಈ ಹಾಸ್ಪಿಟ್ಲಲ್ಲಿ ಕೂಡ ಇದೆ. ಹಾಸ್ಪಿಟಲ್ಸ್ ಅಂದರೆ ಬರೀ ಒಂದೇ ಒಂದು ಸ್ಪೆಕ್ಟ್ರಮ್ ಕೊಡಬೇಕು ಅಂತಿಲ್ಲ. ಸೊ ನಾವು ವಿ ಆರ್ ಅ ಗ್ರೂಪ್ ಆಫ್ ಪಾರ್ಟ್ನರ್ಸ್. ಮೈ ಡೈರೆಕ್ಟರ್ಸ್ ಆರ್ ದೇರ್ ಮಿಸ್ಟರ್ ಹರಿ ಆ್ಯಂಡ್ ಡಾಕ್ಟರ್ ರಾಕೇಶ್ ಆ್ಯಂಡ್ ಡಾಕ್ಟರ್ ಪ್ರತೀಕ್. ವಿ ಆರ್ ಆಲ್ ಜಾಯಿಂಟ್ ಹ್ಯಾಂಡ್ಸ್ only so that this population we want to give the best of the best results. So when it comes to hospitals, you can never compromise on the quality ಅಲ್ಲಿ ಮಾತ್ರ hospitals ಅಲ್ಲಿ you can never compromise. So ಅದಕ್ಕೆ all of us are young, energetic. ನಮ್ಗೆ ಏನಂದರೆ this is just a start of our venture. ಇಲ್ಲಿಂದ ನಾವು group of hospitals not only in Karnataka but sir ಹೇಳ್ದಂಗೆ even in Andhra, and also slowly we want to start up with
education sector in the medical sciences, like we have to start paramedical courses, nursing courses, pharmacy, ಮೆಡಿಕಲ್ ಸೈನ್ಸಸ್. ಯಾಕೆಂದರೆ ಸರ್ವಿಸ್ ಸೆಕ್ಟರ್ ಅನ್ನೋದು ಒಂದು ಲಿಮಿಟಲ್ಲಿ ಇರಬಾರ್ದು. ಸರ್ವಿಸ್ ಈಸ್ ಇನ್ಫೈನೈಟ್, ಅಂದರೆ ಅನ್ಲಿಮಿಟೆಡ್ ಆಗಿ ಇರಬೇಕು.